ದರ್ಶನ್ ಐಷಾರಾಮಿ ಜೀವನ ಜೈಲಿನಲ್ಲಿ ಇರೋ ವಿಚಾರಕ್ಕೆ ಅದರಲ್ಲಿ ಪ್ರಭಾವಿ ಸಚಿವರೊಬ್ಬರ ಹೆಸರು ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಈಗ ಫುಲ್ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರಂತೆ, ಫುಲ್ ವಾರ್ನ್ ಕೂಡ ಮಾಡ್ತಾ ಇದ್ದಾರಂತೆ. ಪದೇ ಪದೇ ಯಾಕೆ ಹೀಗಾಗ್ತಾ ಇದೆ ಅಂತ. ಸೊ ಎಲ್ಲಿ ಸಚಿವರ ಹಿಂದೆ ಹೆಸರು ಬಂತು, ಸಚಿವರೊಬ್ಬರ ಹೆಸರು ಕೇಳಿ ಬಂದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗ್ಬಿಟ್ಟಿದಾರಂತೆ. ಸಚಿವ ನಾಗೇಂದ್ರಗೆ ಏನಾಯ್ತು, ನಿನಗೂ ಹಾಗೆ ಆದ್ರೆ ಏನ್ ಮಾಡ್ತೀಯಾ, ನಿನ್ನ ಕೈವಾಡ ಇದ್ರೆ ನೀನು ಕೂಡ ಜೈಲಿಗೆ ಹೋಗಬೇಕಾದಿತ್ತು ಅಂತ ಆ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಸಚಿವರೊಬ್ಬರ ಹೆಸರು ಕೇಳಿ ಬಂದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿ ಹೋಗಿದ್ದಾರೆ. ಸಚಿವ ನಾಗೇಂದ್ರನಿಗೆ ಏನಾಗಿದೆ, ನಿನಗೂ ಹಾಗೆ ಆದ್ರೆ ಏನ್ ಮಾಡ್ತೀಯಾ, ಇದರಲ್ಲಿ ಏನಾದ್ರೂ ನಿನ್ ಕೈವಾಡ ಇದೆ ಅಂತ ಏನಾದ್ರೂ ಗೊತ್ತಾದ್ರೆ ನೀನು ಕೂಡ ಜೈಲಿಗೆ ಹೋಗಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಪ್ರಭಾವಿ ಸಚಿವರಿಗೆ. ಸೊ ಒಂದು ನೇರವಾಗಿ ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂಥ ಹೆಜ್ಜೆ ಸರಿಯಾಗಿದೆ ಅಂತ ಕಾಣಿಸುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ ಅವರವರ ಪ್ರಭಾವವನ್ನು ಬಳಸಿಕೆ ಮಾಡಿಕೊಂಡು ಯಾರ್ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಗಮನಕ್ಕೆ ಬಂದಿದ್ದರಿಂದ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅನ್ನೋದು ಗುಡ್ ಸರ್ ಈ ವಿಚಾರದಲ್ಲಿ. ಬಟ್ ಮುಂದೆ ಆಗಲ್ಲ ಅಂತ ಏನು ಗ್ಯಾರಂಟಿ? ನೀವು ಆಗಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ, ಬಟ್ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳಾಗುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋ ಮತ್ತೆ ಫೋಟೋ ಬಂದ್ರೆ ಮಾತ್ರ ಗೊತ್ತಾಗುತ್ತಾನೆ, ಅದು ಬರದೇ ಇರೋಂಗೆ ತಡೆದ್ಬಿಟ್ರೆ ಮುಗಿದೋಯ್ತಲ್ವಾ. ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ, ಅದು ನೀನೇ ಅಂತ ಮಾತಾಡ್ತಿದಾರಲ್ಲಯ್ಯ. ಇಲ್ಲ ಸರ್, ಹಾಗೇನಿಲ್ಲ. ನೋಡಪ್ಪ, ಇಂಥ ವಿಚಾರಕ್ಕೆ ಹೋಗ್ಬೇಡ. ಸಚಿವ ನಾಗೇಂದ್ರಂಗೆ ಏನಾಯ್ತು, ನಿನಗೂ ಅದೇ ರೀತಿ ಆದ್ರೆ ಏನ್ ಮಾಡ್ತೀಯಾ? ಇಲ್ಲ ಸರ್, ಖಂಡಿತ ನನ್ನದೇನು ಪಾತ್ರ ಇಲ್ಲ. ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗ್ಬಹುದು. ಇಲ್ಲ ಸರ್, ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ. ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಹೇಳ್ತೀನಿ, ಇಂಥವರ ಸಾಹಸ ಮಾಡಿದ್ರೆ ನಾಗೇಂದ್ರಗಾದಂತೆ ಆಗ್ಬಹುದು, ಹುಷಾರಾಗಿರು. ಖಂಡಿತ ಸರ್, ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ, ಹೋಗುವುದೂ ಇಲ್ಲ. ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ, ಅದು ನೀನೇ ಅಂತ ಮಾತಾಡ್ತಿದಾರಲ್ಲಯ್ಯ. ಇಲ್ಲ ಸರ್, ಹಾಗೇನಿಲ್ಲ. ನೋಡಪ್ಪ, ಇಂಥ ವಿಚಾರಕ್ಕೆ ಹೋಗ್ಬೇಡ. ಸಚಿವ ನಾಗೇಂದ್ರಂಗೆ ಏನಾಯ್ತು, ನಿನಗೂ ಅದೇ ರೀತಿ ಆದ್ರೆ ಏನ್ ಮಾಡ್ತೀಯಾ? ಇಲ್ಲ ಸರ್, ಖಂಡಿತ ನನ್ನದೇನು ಪಾತ್ರ ಇಲ್ಲ. ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗ್ಬಹುದು. ಇಲ್ಲ ಸರ್, ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ. ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಹೇಳ್ತೀನಿ, ಇಂಥವರ ಸಾಹಸ ಮಾಡಿದ್ರೆ ನಾಗೇಂದ್ರಗಾದಂತೆ ಆಗ್ಬಹುದು, ಹುಷಾರಾಗಿರು. ಖಂಡಿತ ಸರ್, ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ, ಹೋಗುವುದೂ ಇಲ್ಲ. ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ, ಅದು ನೀನೇ ಅಂತ ಮಾತಾಡ್ತಿದಾರಲ್ಲಯ್ಯ. ಇಲ್ಲ ಸರ್, ಹಾಗೇನಿಲ್ಲ. ನೋಡಪ್ಪ, ಇಂಥ ವಿಚಾರಕ್ಕೆ ಹೋಗ್ಬೇಡ. ಸಚಿವ ನಾಗೇಂದ್ರಂಗೆ ಏನಾಯ್ತು, ನಿನಗೂ ಅದೇ ರೀತಿ. ನೋಡಿ, ಇದು ಸಚಿವರ ಹೆಸರು ಅಲ್ಲಿ ಬಹಳ ಕೇಳಿ ಬರ್ತಾ ಇದ್ದಿದ್ದು, ಬಹಳ ಹೆಸರು ಕೇಳಿ ಬರ್ತಾ ಇತ್ತು. ಇವರೇ ಇದೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇರೋದು ಅಂತ ಹೇಳಿ. ಕಾರಣ ದರ್ಶನ್ ಅವರ ಪತ್ನಿಯು ಕೂಡ ಕೆಲವರನ್ನ ಭೇಟಿ ಮಾಡಿ ಬಂದರು. ಅವರೇನಾ ಇವರು ಅಂತ ನಿಮಗೂ ಡೌಟ್ ಬರ್ಬೋದು. ಅಲ್ಲಿಲ್ಲ, ಇದು ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಬೇರೆ ರೀತಿಯಲ್ಲಿ ಲಾಭವನ್ನು ಪಡೆದುಕೊಂಡಂಥವರು ಬೇರೆ ರೀತಿಯಲ್ಲಿ ಆ ಉಪಕರಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ, ಹೋಗಿದ್ರು. ಅದರ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಒಂದು ಸ್ಟ್ರಿಕ್ಟ್ ಆಗಿನೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪತ್ನಿಯವರು, ದರ್ಶನ್ ಅವರ ಪತ್ನಿ ಹೋಗಿ ಭೇಟಿ ಮಾಡಿದವರು ಸಹಾಯ ಮಾಡಿದ್ರೆ ನಿಮ್ಮ ತಲೆಗೆ ಬಂದ್ಬಿಡುತ್ತೆ. ಸದ್ಯಕ್ಕೆ ಅಂಥದ್ದಿಲ್ಲ. ಅದನ್ನು ಹೊರತುಪಡಿಸಿ ಇನ್ನುಳಿದಂಥವರು ಹಿಂದೇನೆ ದರ್ಶನ್ ಅವರಿಂದ ಪಡೆದುಕೊಂಡಂಥ ಲಾಭದ ವಿಚಾರದಲ್ಲಿ ಅವರಿಗೆ ಉಪಕಾರದ ರೀತಿಯಲ್ಲಿ ಮಾಡಕ್ಕೆ ಹೋಗಿ ತಗಲಾಕೊಂಡಿರೋದು. ಬಟ್ ತನಿಖೆಯಲ್ಲಿ ಅವರ ಹೆಸರು ಬರುತ್ತಾ, ಬರಲ್ವಾ? ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ ಮುಖ್ಯಮಂತ್ರಿಗಳು ಹೇಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ಸಚಿವರಿಗೆ ಅಂತ ಹೇಳಿ ಕೇಳಿಸ್ಕೊಳ್ಳಿ. ದರ್ಶನ್ ಜೈಲ್ ಕೇಸಲ್ಲಿ ಸಚಿವರ ಪಾತ್ರ ಇದೆ ಅಂತಿದ್ದಾರೆ, ಅದು ನೀನೇ ಅಂತ ಮಾತಾಡ್ತಿದಾರಲ್ಲಯ್ಯ. ಇಲ್ಲ ಸರ್, ಹಾಗೇನಿಲ್ಲ. ನೋಡಪ್ಪ, ಇಂಥ ವಿಚಾರಕ್ಕೆ ಹೋಗ್ಬೇಡ. ಸಚಿವ ನಾಗೇಂದ್ರಂಗೆ ಏನಾಯ್ತು, ನಿನಗೂ ಅದೇ ರೀತಿ ಆದ್ರೆ ಏನ್ ಮಾಡ್ತೀಯಾ? ಇಲ್ಲ ಸರ್, ಖಂಡಿತ ನನ್ನದೇನು ಪಾತ್ರ ಇಲ್ಲ. ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಹೋಗ್ಬಹುದು. ಇಲ್ಲ ಸರ್, ನನಗೂ ಅದಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ. ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಹೇಳ್ತೀನಿ, ಇಂಥವರ ಸಾಹಸ ಮಾಡಿದ್ರೆ ನಾಗೇಂದ್ರಗಾದಂತೆ ಆಗ್ಬಹುದು, ಹುಷಾರಾಗಿರು. ಖಂಡಿತ ಸರ್, ನಾನು ಅವನ ವಿಚಾರದಲ್ಲಿ ಯಾವುದಕ್ಕೂ ಹೋಗಿಲ್ಲ, ಹೋಗುವುದೂ ಇಲ್ಲ.